ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸೆಕೆಂಡ್ PUC ಕನ್ನಡ ಹಳೆಯ ಪ್ರಶ್ನೆ ಪತ್ರಿಕೆಯ ಉತ್ತರದೊಂದಿಗೆ ವಿವರಣೆಯನ್ನು ತಿಳಿತಾ ಹೋಗುವ. 2025 ಮಾರ್ಚರ ಪ್ರಶ್ನೆ ಪತ್ರಿಕೆ ವಾರ್ಷಿಕ ಪರೀಕ್ಷೆಯ ಸಂಪೂರ್ಣ ಪ್ರಶ್ನೆ ಮತ್ತು ಉತ್ತರಗಳು. ಈಗಾಗಲೇ ನಾವು 1 ಅಂಕದ ಪ್ರಶ್ನೆಗಳನ್ನು ತಿಳ್ಕೊಂಡೆವು, 2 ಅಂಕದ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡೆವು, ಹಾಗೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ತಿಳ್ಕೊಂಡಿದ್ದೇವೆ. ಇವತ್ತು ಭಾಷಾಭ್ಯಾಸದ ಕಡೆಗೆ ಬರುವ. ಭಾಷಾಭ್ಯಾಸದಲ್ಲಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 2 ಪದಗಳ ನಾನಾರ್ಥಗಳನ್ನು ಬರೆಯಿರಿ ಅಂತ. ಬಟ್ಟೆ, ಕವಿ, ಅರಿ ಅಂತ ಕೊಟ್ಟಿದ್ದಾರೆ. ಬಟ್ಟೆಗೆ ನಾನಾರ್ಥ ಬರಿಬೇಕಾದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಅರ್ಥಗಳನ್ನು ನಾವು ಬರಿಬೇಕಾಗಿರುವಂಥದ್ದು. ಬಟ್ಟೆ ಅಂದರೆ ವಸ್ತ್ರ, ದಾರಿ. ಕವಿ ಆವರಿಸು, ಕಾವ್ಯ ರಚನೆಕಾರ. ಅರಿ ಶತ್ರು, ತಿಳಿ, ವೈರಿ. 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕಲಿಭೀಮ, ಗಟ್ಟಿಪಾದ, ಶ್ರೇಷ್ಠ ವಿಜ್ಞಾನಿ. ಗುಣವಾಚಕ, ಗುಣವನ್ನು ತಿಳಿಸುವಂಥದ್ದು ಗುಣವಾಚಕಗಳಾಗಿರುವಂಥದ್ದು. ಅದರಲ್ಲಿ ಯಾವ ಗುಣವನ್ನು ತಿಳಿಸ್ತದೆ ಅಂತದ್ದು ನಾವು ಹೇಳಬೇಕು. ಕಲಿಭೀಮದಲ್ಲಿ ಕಲಿ, ಗಟ್ಟಿಪಾದದಲ್ಲಿ ಗಟ್ಟಿ, ಶ್ರೇಷ್ಠ ವಿಜ್ಞಾನಿಯಲ್ಲಿ ಶ್ರೇಷ್ಠ. 2 ಪದಗಳ ತದ್ಭವ ರೂಪವನ್ನು ಬರೆಯಿರಿ. ಯೋಗಿ, ಪರೀಕ್ಷಿಸು, ಯಶ. ಯೋಗಿ ಅಂದರೆ ಜೋಗಿ, ಯೋ ಇರುವಂಥದ್ದು ಜೋ ಆಗ್ತದೆ. ಯೋಗಿ, ಜೋಗಿ. ಇದು ತದ್ಭವಾದ ಕಾರಣ ಯೋಗಿ ಇದ್ದದ್ದು ಜೋಗಿ. ಪರೀಕ್ಷಿಸು ಇರುವಂಥದ್ದು ಪರಿಕೀಸು, ಪರಿಕೀಸು. ಯಶ ಎನ್ನುವಂಥದ್ದು ಜಶ, ಜಸ. ಯಾ ಇರುವಂಥದ್ದು ಜ ಆಗ್ತದೆ. ಶಾ ಇರುವಂಥದ್ದು ಸ, ಜಸ. 2 ಕ್ರಿಯಾಪದಗಳ ಧಾತು ಗುರುತಿಸಿ. ಓದದನು, ಬೀಸುತ್ತಿತ್ತು, ಹಾಡುವಳು. ಓದದನು ಓದು, ಬೀಸುತ್ತಿತ್ತು ಬೀಸು, ಹಾಡುವಳು ಹಾಡು. 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳನ್ನು ಬಳಸಿ ಗುರುತಿಸಿ ಬರೆಯಿರಿ. ಕಾಲು ಕೀಳು, ರಾಮಬಾಣ, ಗಾಳಿ ಸುದ್ದಿ. ಕಾಲು ಕೀಳು ಎನ್ನುವಂಥದ್ದು ಪೊಲೀಸರನ್ನು ನೋಡಿ ಕಳ್ಳನು ಕಾಲು ಕಿತ್ತನು. ರಾಮಬಾಣ, ಶಿಕ್ಷಣವು ದೇಶದ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ. ಗಾಳಿ ಸುದ್ದಿ, ಇತರರ ಬಗ್ಗೆ ಗಾಳಿ ಸುದ್ದಿ ಹರಡಬಾರದು. ಯಾವುದಾದರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಕಾಗದ, ಖಾದಿ, ದುಬಾರಿ, ಕಾಲೇಜು, ರೈಲು, ಬಸ್ಸು. ಇದರಲ್ಲಿ ಯಾವುದಾದ್ರೂ ಅನ್ಯ ದೇಶದ ಪದಗಳನ್ನು, ಅನ್ಯ ದೇಶ ಪದಗಳು, ಅನ್ಯ ದೇಶೀಯ ಪದಗಳು ಯಾವುದೆಲ್ಲ ಅನ್ಯ ದೇಶದ ಪದಗಳು ಬರ್ತದೆ? ಕಾಲೇಜು, ಕಾಲೇಜು ಅನ್ಯ ದೇಶದ ಪದಗಳಲ್ಲಿ ಬರುವಂಥದ್ದು. 2 ಅನ್ಯ ದೇಶ ಪದಗಳನ್ನು ಬರೆಯಿರಿ. ಉತ್ತರಗಳನ್ನು ಕೊಟ್ಟಿದ್ದಾರೆ ಅವರು. ಕಾಗದ, ಕಾಗದ ಎನ್ನುವಂಥದ್ದು ಕೂಡ ಅನ್ಯ ದೇಶದ ಪದಗಳು. ಕಾಗದ, ಖಾದಿ, ದುಬಾರಿ, ಕಾಲೇಜು, ರೈಲು, ಬಸ್ಸು. ರೈಲು, ಬಸ್ಸು ಎಲ್ಲವೂ ಕೂಡ ಅದು ಅನ್ಯ ದೇಶದ ಪದಗಳಾಗಿರುವಂಥದ್ದು. ಇನ್ನು ಬರುವಂಥದ್ದು ಪ್ರಬಂಧ ಬರೀಲಿಕ್ಕೆ ಬರ್ತದೆ. ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೀರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಪ್ರಶ್ನೆಗೆ 4 ಅಂಕಗಳಿರುವಂಥದ್ದು. ಮೊದಲನೆಯ ಪ್ರಶ್ನೆ, ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ ಅಂತ ಇದೆ. ಅಥವಾ ವಿಶ್ವ ಚದುರಂಗ ಅಂದರೆ ಚೆಸ್ ದಲ್ಲಿ ಭಾರತೀಯರ ಸಾಧನೆಯ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಒಂದಕ್ಕೆ ನಾವು ಉತ್ತರವನ್ನು ಬರಿಬೇಕಾಗಿರುವಂಥದ್ದು. 2 ಕೂಡ ಉತ್ತರವನ್ನು ನೋಡ್ಕೊಳ್ತಾ ಹೋಗುವ. ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ. ಪೀಠಿಕೆ. ಸರಸ್ವತಿ ಮಂದಿರವೇ ಗ್ರಂಥಾಲಯ. ಪುಸ್ತಕಗಳೇ ನಮ್ಮ ಹಿತೈಷಿ ಬಂಧುಗಳು. ಅದಕ್ಕೆ ಪುಸ್ತಕಗಳಿಗಿಂತ ಒಳ್ಳೆಯ ಮಿತ್ರರಿಲ್ಲ ಎಂದು ಹೇಳಿದ್ದಾರೆ. ಜ್ಞಾನಕೇಂದ್ರವಾದ ಗ್ರಂಥಾಲಯಗಳು ನಮ್ಮಲ್ಲಿನ ಜ್ಞಾನದಾಹವನ್ನು ಇಂಗಿಸುವ ಜ್ಞಾನಗಂಗೆಯಾಗಿರುತ್ತದೆ. ಪುಸ್ತಕಗಳನ್ನು ಸಂಗ್ರಹಿಸಿ ಒಂದೆಡೆ ಕಲೆ ಹಾಕಿ ಓದು ಸಹೃದಯನಿಗೆ ಜ್ಞಾನಾಮೃತ ಸವಿಯಲು ವ್ಯವಸ್ಥೆ ಕಲ್ಪಿಸುವುದೇ ಗ್ರಂಥಾಲಯ. ಇದರಲ್ಲಿ ಬರುವಂಥ ವಸ್ತು ವಿಷಯವಾಗಿ ಓದುಗನಿಗೆ ಅನುಕೂಲವಾಗುವಂತೆ ಪುಸ್ತಕ ಓದಲು, ಎರವಲು ಪಡೆಯಲು ವ್ಯವಸ್ಥೆ ಮಾಡಲಾಗಿರುತ್ತದೆ. ಅನೇಕ ವಿಷಯಗಳನ್ನು ಧರಿಸಿ ಪುಸ್ತಕಗಳನ್ನು ಪ್ರತ್ಯೇಕವಾಗಿ ಜೋಡಿಸಲಾಗಿದ್ದು ಸುಲಭವಾಗಿ ಸಿಗುವಂತೆ ಇಡಲಾಗಿರುತ್ತದೆ. ಗ್ರಂಥಾಲಯಗಳಿಗೆ ತನ್ನದೇ ಆದ ಪರಂಪರೆ ಇದೆ. ನಳಂದ ವಿಶ್ವವಿದ್ಯಾನಿಲಯದ 3 ಅಂತಸ್ತಿನ ಕಟ್ಟಡದಲ್ಲಿ ಸಹಸ್ರಾರು ಪುಸ್ತಕಗಳನ್ನು ಸಂಗ್ರಹಿಸಿ
ಜ್ಞಾನ ಪ್ರಸರಣ ಮಾಡಲಾಗಿತ್ತು. ಜ್ಞಾನ ದಾಹವಿದ್ದವರು ಕೆಲವೊಮ್ಮೆ ಬೇಕಾದ ಪುಸ್ತಕಗಳನ್ನು ಕೊಂಡುಕೊಳ್ಳಲು ಆಗದಿರುವ ಸನ್ನಿವೇಶವಿರುತ್ತದೆ. ಎಲ್ಲ ಪುಸ್ತಕಗಳನ್ನು ನಾವು ಸಂಗ್ರಹಿಸುವುದು ನಮಗೆ ಕಷ್ಟ. ಅಂತಹ ಸಂದರ್ಭದಲ್ಲಿ ಈ ಗ್ರಂಥಾಲಯಗಳು ನೆರವಾಗ್ತದೆ. ನಮಗೆ ಬೇಕಾದ ವಿಷಯಗಳನ್ನು ಬೇಕೆನ್ನಿಸಿದಾಗ ಹೋಗಿ ಅಧ್ಯಯನ ಮಾಡುವುದಲ್ಲದೆ ಸದಸ್ಯತ್ವ ಪಡೆದು ಕೆಲವು ದಿನಗಳವರೆಗೆ ಎರವಲನ್ನು ಸಹ ಪಡೆಯಬಹುದು. ಪುಸ್ತಕಗಳಲ್ಲದೆ ವೃತ್ತಪತ್ರಿಕೆಗಳು, ಸಾಪ್ತಾಹಿಕಗಳು, ದಿನಪತ್ರಿಕೆಗಳು ಕೂಡ ಲಭ್ಯವಿರುತ್ತದೆ. ಸರಕಾರವು ಸಾರ್ವಜನಿಕ ಗ್ರಂಥಾಲಯಗಳನ್ನು ಗ್ರಾಮೀಣ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಸ್ಥಾಪಿಸಿ ಜನಸಾಮಾನ್ಯರಲ್ಲಿ ಓದುವ ಹವ್ಯಾಸ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇತ್ತೀಚೆಗಿನ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರುವ ಸ್ಪರ್ಧಾರ್ಥಿಗಳಿಗೆ ಗ್ರಂಥಾಲಯಗಳು ತುಂಬ ಅನುಕೂಲವಾಗಿದೆ. ಆಧುನಿಕತೆಯ ತಂತ್ರಜ್ಞಾನ ಬಳಸಿಕೊಂಡು ಡಿಜಿಟಲ್ ಗ್ರಂಥಾಲಯಗಳ ಸ್ಥಾಪನೆಗೆ ಹೆಚ್ಚು ಆಸ್ಥೆ ತೋರಬೇಕು. ಇನ್ನು ಉಪಸಂಹಾರವಾಗಿ ಗ್ರಂಥಾಲಯಗಳಲ್ಲಿ ಪುಸ್ತಕಗಳು ಮಾತನಾಡುತ್ತವೆ ಎನ್ನುತ್ತಾರೆ. ನಮ್ಮ ಮೌನ ಮತ್ತು ಓದು ಇವೆರಡರಿಂದ ಅದನ್ನು ಕೇಳಿಸಿಕೊಳ್ಳಬಹುದು. ವಿರಾಮ ಕಾಲದಲ್ಲಿ ಗ್ರಂಥಾಲಯಗಳಿಗೆ ಭೇಟಿ ನೀಡುವ, ಓದುವ ಅಭ್ಯಾಸವನ್ನು ರೂಢಿಸಿಕೊಂಡಾಗ ಮಾತ್ರ ಗ್ರಂಥಾಲಯಗಳು ಸಾರ್ಥಕವಾಗುತ್ತದೆ. ಶಾಲಾ ಗ್ರಂಥಾಲಯಗಳಲ್ಲಿರುವ ಪುಸ್ತಕವನ್ನು ವಾಚನದ ಅವಧಿಯಲ್ಲಿ ಅಧ್ಯಯನ ಮಾಡಬೇಕು. ಜ್ಞಾನ ಸಂಪಾದನೆಗೆ ಓದು ಎಂಬುದು ದಿವ್ಯ ಮಾರ್ಗ. ಆ ಮಾರ್ಗಕ್ಕೆ ಗ್ರಂಥಾಲಯಗಳು ಮೂಲ ಆಕಾರವಾಗಿದೆ. ಇವು ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ ಅಂತ ಬಂದಾಗ ಬರೀಬೇಕಾಗಿರುವಂತಹ ಪ್ರಬಂಧ ಆಗಿದೆ. ಇನ್ನು ವಿಶ್ವ ಚದುರಂಗ ಚೆಸ್ ಅಲ್ಲಿ ಭಾರತೀಯರ ಸಾಧನೆಯ ಬಗ್ಗೆ ಬರಿಬೇಕು. ಪೀಠಿಕೆ: ಚದುರಂಗ ಅಥವಾ ಚೆಸ್ ಆಟವು ವಿಶ್ವಕ್ಕೆ ಭಾರತವು ನೀಡಿದ ಒಂದು ಅಮೂಲ್ಯವಾದ ಕೊಡುಗೆಯಾಗಿದೆ. ಈ ಆಟವನ್ನು 7ನೇ ಶತಮಾನದಲ್ಲಿ ಭಾರತದಲ್ಲಿ ಕಂಡುಹಿಡಿಯಲಾಯಿತು ಎಂದು ಇತಿಹಾಸ ನಮಗೆ ತಿಳಿಸುತ್ತದೆ. ಚದುರಂಗವು ನಮ್ಮ ಬುದ್ಧಿಶಕ್ತಿ ಮತ್ತು ತಂತ್ರಜ್ಞಾನ ಸಾಮರ್ಥ್ಯಕ್ಕೆ ಸವಾಲುಗಳನ್ನು ನೀಡುವ ವೈಜ್ಞಾನಿಕ ಆಟವಾಗಿದೆ. ದೈಹಿಕ ಚಟುವಟಿಕೆ ಇಲ್ಲದೆ ಇದ್ದರೂ ಇದು ವ್ಯಕ್ತಿಗಳ ಮನೋಸಾಮರ್ಥ್ಯವನ್ನು ಗಟ್ಟಿಸಿಕೊಳ್ಳುವ ವೈಶಿಷ್ಟ್ಯತೆಯನ್ನು ಹೊಂದಿದೆ. ವಿಷಯ ಬೆಳವಣಿಗೆ: ಚದುರಂಗದ ಮೂಲವನ್ನು ಭಾರತೀಯ ಇತಿಹಾಸವು ಉತ್ತಮವಾಗಿ ವಿವರಿಸುತ್ತದೆ. ಚತುರ್ಗ ಎಂಬ ಹೆಸರಿನಲ್ಲಿ ಪ್ರಾರಂಭವಾದ ಈ ಆಟವು ಪ್ರಾಚೀನ ಸೇನೆಗಳ 4 ಮುಖ್ಯ ಘಟಕಗಳಿಂದ ಕಾಲಾಳು, ಕುದುರೆ, ಆನೆ, ರಥ ರೂಪಿತವಾಗಿದ್ದು ಪರ್ಷಿಯಾದಲ್ಲಿ ಇದು ಶತ್ರಂಜ್ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದ್ದು 1924ರಲ್ಲಿ ಪ್ಯಾರಿಸ್ನಲ್ಲಿ ವಿಶ್ವ ಚೆಸ್ ಸಂಸ್ಥೆ ಅಥವಾ FIDE ಸ್ಥಾಪನೆಯಾದ ಬಳಿಕ ವಿಶ್ವಾದ್ಯಂತ ಈ ಆಟವನ್ನು ಆರಂಭಿಸಲಾಯಿತು. ನಂತರ 1966ರಲ್ಲಿ ಚೆಸ್ ಸ್ಪರ್ಧೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಜುಲೈ 20ರಂದು ವಿಶ್ವ ಚೆಸ್ ದಿನ ಎಂಬ ಆಚರಣೆಯನ್ನು ಜಾರಿಗೆ ತರಲಾಯಿತು. ಅಂದಿನಿಂದ ಪ್ರತಿ ವರ್ಷ ಜುಲೈ 20 ವಿಶ್ವ ಚೆಸ್ ದಿನ ಎಂದು ಆಚರಿಸಲಾಗುತ್ತದೆ. ವಿಶ್ವನಾಥ್ ಆನಂದ್ ಅವರು ಭಾರತದ ಚೆಸ್ ಕ್ರೀಡೆಯಲ್ಲಿ ಪಿತಾಮಹರೆನಿಸಿದ್ದಾರೆ. ಅವರು ಇದುವರೆಗೆ ಒಟ್ಟು 5 ಬಾರಿ ವಿಶ್ವ ಚಾಂಪಿಯನ್ ಪಟ್ಟವನ್ನು ಗೆದ್ದಿದ್ದಾರೆ ಮತ್ತು ಭಾರತದ ಚೆಸ್ ಕ್ರಾಂತಿಗೆ ನಾಂದಿ ಹಾಡಿದರು. ಹಾಗೆಯೇ ಮತ್ತೋರ್ವ ಭಾರತೀಯ ಚೆಸ್ ಆಟದ ಪ್ರತಿಭೆ 18 ವರ್ಷದ ಗುಕೇಶ್ ಚೆಲ್ ಪ್ರಪಂಚದಲ್ಲಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. 2024 ಡಿಸೆಂಬರ್ 12ರಂದು ಸಿಂಗಾಪುರದಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನು ಸೋಲಿಸಿ ಅತಿ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಚದುರಂಗವು 64 ಚೌಕಗಳ ಫಲಕದಲ್ಲಿ ಅದನ್ನು ಆಡಲಾಗುತ್ತದೆ. ಇದರಲ್ಲಿ 8 ಸಾಲುಗಳು ಮತ್ತು 8 ಕಾಲಮ್ಗಳು ಇರುತ್ತದೆ. ಪ್ರತಿ ಆಟಗಾರನಿಗೆ 16 ಕಾಯಿಗಳು ಇರುತ್ತದೆ. ರಾಜ, ರಾಣಿ, ಆನೆ, ಕುದುರೆ, ಒಂಟೆ ಹಾಗೂ ಕಾಲಾಳುಗಳು ಇರುತ್ತವೆ. ಕಾಯಿಗಳನ್ನು ಮೊದಲು 2 ಸಾಲುಗಳಲ್ಲಿ ಇರಿಸಲಾಗುತ್ತದೆ. ಮೊದಲು ಸಾಲು ಆನೆ, ಕುದುರೆ, ಒಂಟೆ, ರಾಜ, ರಾಣಿ, ಕುದುರೆ, ಆನೆ ಇರುತ್ತದೆ. ಹಾಗೆ 2ನೇ ಸಾಲಿನಲ್ಲಿ 8 ಕಾಲಾಳುಗಳು ಇರುತ್ತದೆ. ಚೆಸ್ ಆಟದಿಂದ ಬುದ್ಧಿಶಕ್ತಿ ಬೆಳವಣಿಗೆಯಾಗುತ್ತದೆ. ತೀಕ್ಷ್ಣ ಚಿಂತನೆ, ತಂತ್ರಶೀಲತೆ, ತೀರ್ಮಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತಾಳ್ಮೆ ಮತ್ತು ಏಕಾಗ್ರತೆ ಮಹತ್ವವನ್ನು ಕಲ್ಪಿಸುತ್ತದೆ. ವಿವಿಧ ಚಲನೆಗಳು ಮತ್ತು ತಂತ್ರಗಳನ್ನು ನೆನಪಿಸಿಕೊಳ್ಳಲು ಕಲಿಸುತ್ತದೆ. ತಂತ್ರಗಳನ್ನು ರೂಪಿಸಿ ಅವುಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ನೆರವಾಗುತ್ತದೆ. ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಲು ಕಲಿಸುತ್ತದೆ. ಮಾನಸಿಕ ಒತ್ತಡವನ್ನು ತಡೆಯಲು ಶಾಂತ ಮನಸ್ಸು ಹೊಂದಲು ಸಹಾಯಕವಾಗುತ್ತದೆ. ಸೃಜನಾತ್ಮಕ ಚಿಂತನಾ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಸ್ಪರ್ಧಾತ್ಮಕ ಆಟದ ಮೂಲಕ ಮಿತ್ರತ್ವವನ್ನು ಬೆಳೆಸುತ್ತದೆ. ಇದರ ಉಪಸಂಹಾರವನ್ನು ನೋಡಿದರೆ ಚದುರಂಗ ಆಟ ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಲ್ಲ. ಇದು ಮನುಷ್ಯನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಮಕ್ಕಳು ಈ ಆಟವನ್ನು ಆಡುವುದರಿಂದ ಬುದ್ಧಿಶಕ್ತಿ, ತಾಳ್ಮೆ, ತೀರ್ಮಾನಶೀಲತೆ ಬೆಳೆಸುತ್ತಾರೆ.
ಈ ಆಟ ಮಕ್ಕಳೊಂದಿಗೆ ಹೊಂದಾಣಿಕೆ, ಸಹಕಾರ, ಗೆಲುವು, ಸೋಲುಗಳನ್ನು ಸಮಾನವಾಗಿ ಸ್ವೀಕರಿಸಲು ಕೂಡ ಸಹಾಯವನ್ನು ಮಾಡುತ್ತದೆ. ಶಾರೀರಿಕ ಕ್ರಿಯೆ ಇಲ್ಲದಿದ್ದರೂ ಚದುರಂಗದ ಈ ಆಟ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಅತ್ಯುತ್ತಮ ಮಾರ್ಗವಾಗಿದೆ. ಅಂತಿಮವಾಗಿ ಚದುರಂಗವೇ ನಮ್ಮ ಬುದ್ಧಿಶಕ್ತಿ ಮತ್ತು ಮಾನಸಿಕ ಸಾಮರ್ಥ್ಯದ ಪರಿಪೂರ್ಣ ಪ್ರತಿಬಿಂಬವಾಗಿದೆ. ಇನ್ನು ಬರುವಂತಹ ಪ್ರಶ್ನೆ, ಯಾವುದಾದರೂ ಒಂದು ವಿಷಯದ ಕುರಿತು ಪತ್ರ ಬರೀಲಿಕ್ಕೆ ಕೊಡ್ತಾರೆ, ಎರಡೂ ಕೊಡ್ತಾರೆ, ಅದರಲ್ಲಿ ಒಂದಕ್ಕೆ ಪತ್ರವನ್ನು ಬರೀಬೇಕು. ನಾವು 4 ಅಂಕಗಳಿರ್ತದೆ. ಮಂಜೀಶ್ ದ್ವಿತೀಯ PUC, ಶಾರದಾ ಪದವಿ ಪೂರ್ವ ಕಾಲೇಜು, ಪಾವಗಡ, ತುಮಕೂರು ಜಿಲ್ಲೆ. ಈ ವಿಳಾಸದಲ್ಲಿರುವವರು ನೀನೆಂದು ಭಾವಿಸಿ. ನಟರಾಜ ಕುವೆಂಪು ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಈ ವಿಳಾಸದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಪ್ರವಾಸಕ್ಕೆ ಅನುಮತಿ ಅಥವಾ ಹಣ ಕೋರಿ ಪತ್ರ ಬರೆಯಿರಿ. ಪತ್ರವನ್ನು ಬರೀಲಿಕ್ಕೆ, ಪ್ರವಾಸಕ್ಕೆ ಹೋಗಲಿಕ್ಕೆ ನನಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಪತ್ರವನ್ನು ಬರೀಬೇಕು ತಂದೆಗೆ. ಉತ್ತರ ಇಲ್ಲಿ ಕ್ಷೇಮ ಶ್ರೀ ಇವರಿಂದ. ಮಂಜುಳಾ ದ್ವಿತೀಯ PUC, ಶಾರದಾ ಪದವಿ ಪೂರ್ವ ಕಾಲೇಜು, ಪಾವಗಡ, ತುಮಕೂರು ಜಿಲ್ಲೆ. ದಿನಾಂಕ ಕೂಡ ಹಾಕ್ಕೊಳ್ಳಿ. ಆಮೇಲೆ ತಂದೆಗೆ ಪತ್ರವನ್ನು ಬರೀಬೇಕಾದ್ರೆ ಯಾವಾಗಲೂ ಹೀಗೇ ನೀವು ಬರೀಬೇಕು, ತೀರ್ಥರೂಪರವರಿಗೆ ಹಾಗೇ ಬರೀಬೇಕು ಸ್ನೇಹಿತರೆ. ತಂದೆಗೆ ಪತ್ರವನ್ನು ಬರಿಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಮೊದಲ ವಿಚಾರ ಅಂತ ಹೇಳಿದರೆ, ನಾವು ಮಾನ್ಯರೇ ಅಂತ ಬರೆಯುವಂತಹ ಜಾಗದಲ್ಲಿ ತೀರ್ಥರೂಪರಾದ ಅಂತ ಬರೆಯುವಂಥದ್ದು, ಅಥವಾ ತೀರ್ಥರೂಪರವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು. ಇಲ್ಲಿ ನಾನು ಕ್ಷೇಮ, ಅಲ್ಲಿ ನೀವು ಕ್ಷೇಮವೆಂದು ಭಾವಿಸಿದ್ದೇನೆ. ನಿಮ್ಮ ಕ್ಷೇಮದ ಪತ್ರ ನಿರೀಕ್ಷೆಯಲ್ಲಿರುತ್ತೇನೆ. ನಾನು ಮುಂದೆ ಬರುವ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಸಕಲ ಸಿದ್ಧತೆಗಳನ್ನು ನಡೆಸಿದ್ದೇನೆ. ಉನ್ನತ ದರ್ಜೆಯಲ್ಲಿ ಪಾಸಾಗುತ್ತೇನೆಂಬ ವಿಶ್ವಾಸವಿದೆ. ನಾನು ಈ ಪತ್ರ ಬರೆಯುವ ಉದ್ದೇಶವೇನೆಂದರೆ, ನಮ್ಮ ಕಾಲೇಜಿನಿಂದ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ನನಗೂ ಸಹ ಸ್ನೇಹಿತರೊಂದಿಗೆ ಪ್ರವಾಸ ಹೋಗುವ ಮನಸ್ಸಾಗಿದೆ. ಅಧ್ಯಯನದ ದೃಷ್ಟಿಯಿಂದ ಈ ಪ್ರೇಕ್ಷಣೀಯ ಸ್ಥಳಗಳು ಬಹಳ ಉಪಯೋಗಕಾರಿಯಾಗಿದೆ. ಆದ್ದರಿಂದ ತಾವುಗಳು ಈ ಪ್ರವಾಸಕ್ಕೆ ಹೋಗಲು ಅನುಮತಿ ನೀಡಬೇಕೆಂದು ಕೋರುತ್ತೇನೆ. ಜೊತೆಗೆ ಪ್ರವಾಸದ ಭತ್ಯೆ ₹5,000 ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರದೊಂದಿಗೆ ಇಂತಿ ತಮ್ಮ ಪ್ರೀತಿಯ ಮಗಳು ಮಂಜುಳಾ. ಇವರಿಗೆ ನಟರಾಜ ಕುವೆಂಪು ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಅಥವಾ ಶಿವಾಂಗಿ ದ್ವಿತೀಯ PUC, ಸೇಂಟ್ ತೆರೆಸಾ ಪದವಿ ಪೂರ್ವ ಕಾಲೇಜು, ಹೂವಿನ ಹಡಗಲಿ, ವಿಜಯಪುರ ಜಿಲ್ಲೆ. ಈ ಕಾಲೇಜಿನಲ್ಲಿ ಓದುತ್ತಿರುವವನು ನೀವೆಂದು ಭಾವಿಸಿ. ನಿಮ್ಮ ಸಹೋದರ ಸಹೋದರಿ ವಿವಾಹದಲ್ಲಿ ಪಾಲ್ಗೊಳ್ಳಲು 4 ದಿನದ ರಜೆಗಾಗಿ ಅನುಮತಿ ಕೋರಿ ಪ್ರಾಂಶುಪಾಲರಿಗೆ ಬರೆಯುವ ಪತ್ರ. ಇಲ್ಲಿ ನೀವು ಬರೆಯುವಂಥದ್ದು ಯಾರಿಗೆ? ಪ್ರಾಂಶುಪಾಲರಿಗೆ 4 ದಿನ ರಜೆ ಬೇಕು ಅಂತ ಹೇಳಿ. ಇಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೀರಿ. ಇವರಿಗೆ ಪ್ರಾಂಶುಪಾಲರಿಗೆ ಸೇಂಟ್ ತೆರೆಸಾ ಪದವಿ ಪೂರ್ವ ಕಾಲೇಜು, ಹೂವಿನ ಹಡಗಲಿ, ವಿಜಯಪುರ. ಇವರಿಂದ ಆನಂದ ದ್ವಿತೀಯ PUC ವಿಭಾಗ, ಸೇಂಟ್ ತೆರೆಸಾ. ಅವರಲ್ಲಿ ಅಡ್ರೆಸ್ ಕೊಟ್ಟಿರ್ತಾರಲ್ಲ, ಅದನ್ನೇ ಬರಿತಾ ಹೋಗುವಂಥದ್ದು. ಇಲ್ಲಿ ನಾವು ಮಾನ್ಯರೇ ಅಂತ ಬರೆಯುವಂಥದ್ದು. ಮಾನ್ಯರೇ ಬರೆದು ಒಂದು ವಿವರಣಾ ಚಿಹ್ನೆಯನ್ನು ಹಾಕಬೇಕು. ಮಾನ್ಯರೇ ಅಂತ ಬರೆದು ನೀವೇನು ಮಾಡಬೇಕು? ಅಲ್ಪ ವಿರಾಮ, ಇದು ಕೊಮವನ್ನು ಹಾಕ್ಕೊಳ್ಬೇಕು. ಅನಂತರ ರಜೆಗೆ ಕೋರುವ ಅರ್ಜಿ ಸ್ವಲ್ಪ ಸಣ್ಣದಾಗಿ ಬರೆದ್ರೆ ಸಾಕು. ಈಗ ನೀವು ಪತ್ರ ಬರಿಬೇಕು ಅಂತ ಹೇಳಿ ತುಂಬ ದೊಡ್ಡದಾಗಿ 1 ಪುಟದಷ್ಟು ಬರಿಬೇಕು ಅಂತ ಇಲ್ಲ, ಸ್ವಲ್ಪ ವಿಚಾರ ಬರೆದ್ರೆ ಸಾಕಾಗ್ತದೆ. ಆನಂದ ಎಂಬ ಹೆಸರಿನ ನಾನು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇದುವರೆಗೂ ತರಗತಿಗಳಿಗೆ ನಾನು ಗೈರು ಹಾಜರಾಗಿರುವುದಿಲ್ಲ. ಆದರೆ ಈಗ ನಾನು ನನ್ನ ಅಕ್ಕನ ಮದುವೆ ಇರುವ ಕಾರಣದಿಂದಾಗಿ ನನ್ನ ಸ್ವಂತ ಹಳ್ಳಿಗೆ ಹೋಗಬೇಕಾಗಿರುವುದರಿಂದ ದಿನಾಂಕ 8ರಿಂದ ದಿನಾಂಕ 11ರವರೆಗೆ ಕಾಲೇಜಿಗೆ ಬರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ತಾವುಗಳು ನಮಗೆ ಈ 4 ದಿನದ ರಜೆ ನೀಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರುತ್ತೇನೆ. ವಂದನೆಗಳೊಂದಿಗೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಆನಂದ. ಈ ರೀತಿಯಾಗಿ ಬರೆಯುವಂಥದ್ದು ಸ್ನೇಹಿತರೆ. ಇವಿಷ್ಟು ಭಾಷಾಭ್ಯಾಸಗಳಲ್ಲಿ ಬರುವಂಥದ್ದು. ಪ್ರಬಂಧದಲ್ಲಿ ಒಂದು ಪ್ರಬಂಧವನ್ನು ಬರೀಲಿಕ್ಕಿದೆ, ಮತ್ತೊಂದು ಪತ್ರ ಬರೀಲಿಕ್ಕೆ ಇರುವಂಥದ್ದು. ಹೆಚ್ಚಾಗಿ ಅವರೇನು ಮಾಡ್ತಾರೆ, ಒಂದು ತಂದೆಗೆ ಬರೀಲಿಕ್ಕೆ ಕೊಡ್ತಾರೆ, ಯಾಕಂದರೆ ಅಲ್ಲಿ ತೀರ್ಥರೂಪದವರಿಗೆ ಅಂತ ಬರೀಲಿಕ್ಕೆ ಇರ್ತದೆ, ನೆನಪಲ್ಲಿ ಇಟ್ಕೊಳ್ಬೇಕು. ಮತ್ತೊಂದು ಕಾಲೇಜು ರಜಾ ಅರ್ಜಿ ಆಗಿರುವಂಥದ್ದು. ಪ್ರಬಂಧ, ಯಾವುದೇ ರೀತಿಯ ಪ್ರಬಂಧವನ್ನು ಕೂಡ ಅವರು ಕೊಡ್ಬೋದು. ನೀವೇನು ಮಾಡಬೇಕು ಅಂದರೆ, ಒಂದು ಜನರಲ್ ವಿಷಯಕ್ಕೆ ತಯಾರಿಯನ್ನು ಮಾಡಿಕೊಳ್ಬೇಕು. ಜನರಲ್ ವಿಷಯಕ್ಕೆ ತಯಾರಿಯನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯ ಪ್ರಬಂಧವನ್ನು ಕೊಟ್ಟರು ಕೂಡ ನಮಗೆ ಅದನ್ನು ಕೂಡ ಸೇರಿಸ್ತಾ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಗ್ರಂಥಾಲಯದ ಮಹತ್ವವನ್ನು ಕೂಡ ನೀವು ಸರಿಯಾಗಿ ಕಲಿತುಕೊಳ್ಬೋದು. ಹಾಗೆ ಒಂದು ಆಟದ ಬಗ್ಗೆ, ಈಗ ನೀವು ಚೆಸ್ಸಿನ ಬದಲು ಬೇರೆ ಯಾವುದೇ ಆಟದ ಬಗ್ಗೆ ಬಂದರೆ ಹೇಗೆ ಬರೆಯುವಂಥದ್ದು ಅಂತ ನೋಡ್ಕೊಳ್ಬೇಕು. ಇಷ್ಟು ಭಾಷಾ ಅಭ್ಯಾಸದಲ್ಲಿ ಬರುವಂಥದ್ದು. ಆಮೇಲೆ ನಿಮಗೆ ದೊಡ್ಡ ಅಂಕದ ಪ್ರಶ್ನೆ ಅಂದರೆ 5-6 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ, ಅಂದರೆ ಒಂದು ಪ್ರಶ್ನೆಗೆ 4 ಅಂಕಗಳಿರ್ತದೆ.
ಅದಾದ ಮೇಲೆ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ ಎಲ್ಲವೂ ಕೂಡ ಇದೆ. ಅದರ ಜೊತೆಗೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೂಡ ಬರೀಲಿಕ್ಕಿದೆ. ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು, ಆಮೇಲೆ ಹೊಂದಿಸಿ ಬರೆಯುವಂಥದ್ದು ಒಂದಿದೆ, ಆಮೇಲೆ ಬಿಟ್ಟ ಸ್ಥಳ ತುಂಬಿಸಲಿಕ್ಕೆ ಒಂದಿದೆ. ಅದಾದ ನಂತರ ಅದರಿಂದ ಮೊದಲು ಆರಂಭದಲ್ಲಿ ಯಾವುದಿದೆ ಅಂದರೆ 4 ಉತ್ತರಗಳನ್ನು ಕೊಡ್ತಾರೆ, ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರೀಲಿಕ್ಕೆ ಇರುವಂಥದ್ದು ಕೂಡ ಇರುವಂಥದ್ದು. ಇವಿಷ್ಟು 2025ರ ಹಳೆಯ ಪ್ರಶ್ನೆ ಪತ್ರಿಕೆಯ ವಿವರಣೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಪತ್ರಿಕೆಯ ಬಗ್ಗೆ, ಪ್ರಶ್ನೆ ಪತ್ರಿಕೆಯ ಬಗ್ಗೆ ಅಭ್ಯಾಸವನ್ನು ಮಾಡುವ. ಅಭ್ಯಾಸದಲ್ಲಿ ನಿಮಗೆ ನೀಲನಕಾಶೆಯಲ್ಲಿ ಯಾವ್ಯಾವ ಪ್ರಶ್ನೆಗೆ ಯಾವ್ಯಾವಷ್ಟು ಅಂಕ ಅಂತ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಇದನ್ನೇ ನೀವು ನೋಡ್ಕೊಳ್ತಾ ಹೋದರೆ ತುಂಬಾ ಒಳ್ಳೆಯದು. ಇದೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳಾಗಿರುತ್ತದೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.